ಇನ್ನು ಧರ್ಮಸ್ಥಳದ ಸುತ್ತ ಶವ ಶೋಧ ಕಾರ್ಯಾಚರಣೆ ಮೊದಲ ಹಂತದ ಸ್ಕ್ಯಾನ್ ಪೂರ್ಣಗೊಳಿಸಿದ ಜಿಪಿಆರ್ ಎಸ್ಐಟಿ ಅನುಪಸ್ಥಿತಿಯಲ್ಲಿ ಮೊದಲ ಹಂತದ ಸ್ಕ್ಯಾನ್ ನಡೀತಾ ಇದೆ. ಸ್ಪಾಟ್ ನಂಬರ್ 13ರಲ್ಲಿ ಇಂಚಿಂಚು ಸ್ಕ್ಯಾನ್ ನಡೆಸಲಾಗಿದೆ. ಎಸ್ಐಟಿ ಸಮ್ಮುಖದಲ್ಲಿ ಮತ್ತೆ ಎರಡನೇ ಹಂತದ ಸ್ಕ್ಯಾನ್ ನಡೆಸಲಾಗುತ್ತೆ. ಕುತೂಹಲವನ್ನ ಮೂಡಿಸಿದಂತ 13ನೇ ಪಾಯಿಂಟ್, ಮೊದಲ ಹಂತದ ಸ್ಕ್ಯಾನ್ ಅನ್ನು ಪೂರ್ಣಗೊಳಿಸಲಾಗಿದೆ. ಜಿಪಿಆರ್ ಸ್ಕ್ಯಾನ್ ಆ ಸಂದರ್ಭದಲ್ಲಿ ಎಸ್ಐಟಿ ಅನುಪಸ್ಥಿತಿ ಇತ್ತು. ಈಗ ಎಸ್ಐಟಿ ಉಪಸ್ಥಿತಿಯಲ್ಲಿ ಅವರ ಸಮ್ಮುಖದಲ್ಲಿ ಮತ್ತೆ ಎರಡನೇ ಹಂತದ ಸ್ಕ್ಯಾನ್ ನಡೆಸಲಾಗ್ತಾ ಇದೆ. ಕುತೂಹಲವನ್ನ ಮೂಡಿಸ್ತಾ ಇದೆ 13ನೇ ಪಾಯಿಂಟ್. ಇಲ್ಲಿ ಹಲವಾರು ಶವಗಳನ್ನ ಹೂತಿದ್ದೆ ಅನ್ನುವಂಥ ವಿಚಾರವನ್ನ ಅನಾಮಿಕ ದೂರುದಾರ ಹೇಳಿದ್ದಾನೆ. ಆ ಒಂದು ಹಿನ್ನೆಲೆಯಲ್ಲಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್. ಇದೀಗ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭರತ್, ಇದೀಗ ಜಿಪಿಆರ್ ಬಳಸಿ ಶೋಧ ಕಾರ್ಯವನ್ನ ಮೊದಲ ಹಂತದಲ್ಲಿ ನಡೆಸಲಾಗಿತ್ತು. ಇದೀಗ ಎರಡನೇ ಹಂತದಲ್ಲಿ ಎಸ್ಐಟಿ ಸಮ್ಮುಖದಲ್ಲಿ ನಡೆಸಲಾಗ್ತಾ ಇದೆ ಅನ್ನುವಂಥದ್ದು. ಸೊ ಎರಡನೇ ಹಂತದ ಈ ಒಂದು ಜಿಪಿಆರ್ ಶೋಧ ಕಾರ್ಯಾಚರಣೆ ಆರಂಭ ಆಗಿದೆಯಾ? ಸೊ ಏನೇನು ನಡೀತಾ ಇದೆ ಸ್ಥಳದಲ್ಲಿ? ಮಧುಕರ್, ಈಗ ಸದ್ಯಕ್ಕೆ ಈ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂತದ್ದು. ಆದ್ರೆ ಆರಂಭದಲ್ಲಿ ಕೇವಲ ಜಿಪಿಆರ್ ಸಿಬ್ಬಂದಿ ಬಂದು ಈ ಒಂದು ಆ ಸ್ಕ್ಯಾನಿಂಗ್ ಮೆಷಿನ್ ಗಳನ್ನ ಅಂದ್ರೆ ಆ ಮೆಷಿನ್ ಜಿಪಿಆರ್ ಮೆಷಿನ್ ಗಳನ್ನ ಮೌಂಟೆಡ್ ರಾಡರ್ ಮಿಷಿನ್ ಗಳೇನಿದೆ ಆ ಡ್ರೋನ್ ಮೌಂಟೆಡ್ ಮಿಷಿನ್ ಗಳನ್ನ ಇಲ್ಲಿ ಅದನ್ನ ಜೋಡಿಸುವ ಕೆಲಸಗಳನ್ನ ಮಾಡಿದ್ರು. ಜೋಡಿಸುವ ಕೆಲಸದ ನಂತರ ಆ ಟೇಪ್ ಹಾಕಿದಂತಹ 13ನೇ ಪಾಯಿಂಟ್ ನ ಜಾಗಗಳೇನಿದೆ ಆ ಜಾಗಗಳಲ್ಲಿ ಒಂದು ಹಂತಕ್ಕೆ ಅಂದ್ರೆ ಆರಂಭಿಕವಾಗಿ ಒಂದು ಹಂತಕ್ಕೆ ಅದನ್ನ ಸ್ಕ್ಯಾನ್ ಮಾಡುವಂತದ್ದು ಅಂದ್ರೆ ಪ್ರಾಯೋಗಿಕವಾಗಿ ಮತ್ತು ಮೊದಲ ಹಂತದಲ್ಲಿ ಪೂರ್ಣವಾಗಿ ಲೇನ್ ಬೈ ಲೇನ್ ಸ್ಕ್ಯಾನ್ ಮಾಡಿದ್ದಾರೆ. ಹಾಗಾಗಿ ಅದೇ ರೀತಿಯಾದಂತಹ ಪ್ರಕ್ರಿಯೆ ಈಗ ಅವರ ಅನುಪಸ್ಥಿತಿ ಎಸ್ಐಟಿ ಅಧಿಕಾರಿಗಳಾಗ್ಲಿ ದೂರುದಾರರಾಗ್ಲಿ ಅಥವಾ ಯಾವುದೇ ಅಧಿಕೃತವಾದಂತಹ ಅಧಿಕಾರಿಗಳ ತಂಡ ಅಲ್ಲಿ ಇರಲಿಲ್ಲ. ಆದ್ರೆ ಆಗ ಮಾಡಿದಂತ ಸ್ಕ್ಯಾನ್ ಅನ್ನ ಕೂಡ ತಮ್ಮ ಡಾಟಾ ಸಿಸ್ಟಮ್ ಗಳಲ್ಲಿ ಅವರು ಸ್ಟೋರ್ ಮಾಡಿದ್ದಾರೆ. ಅದರ ಜೊತೆಗೆ ಈಗ ಮತ್ತೆ ಎರಡನೇ ಹಂತದಲ್ಲಿ ಅಂದ್ರೆ ಎರಡನೇ ಹಂತದ ಜೊತೆಗೆ ಅಧಿಕೃತವಾದಂತಹ ಹಂತಗಳಲ್ಲಿ ಸ್ವತಃ ಎಸ್ಐಟಿ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಒಂದು ಸ್ಕ್ಯಾನಿಂಗ್ ರಾಡಾರ್ ಸ್ಕ್ಯಾನ್ ನಡೀಲಿಕ್ಕಿರುವಂತದ್ದು. ಯಥಾವತ್ತಾಗಿ ಈಗ ಹೇಗೆ ಆ ಸ್ಕ್ಯಾನಿಂಗ್ ಪ್ರಕ್ರಿಯೆಗಳನ್ನ ನಡೆಸಲಾಗಿದೆಯೋ ಅದೇ ರೀತಿಯಾದಂತಹ ಸ್ಕ್ಯಾನಿಂಗ್ ಪ್ರಕ್ರಿಯೆಗಳನ್ನ ಈಗಲೂ ಕೂಡ ನಡೆಸಲಾಗುತ್ತೆ. ಮೊದಲ ಹಂತದಲ್ಲಿ ಆ ಒಂದು ಜಾಗ ಏನ್ ಗುರುತಿಸಿದ್ದಾರೆ 13ನೇ ಪಾಯಿಂಟ್ ನಲ್ಲಿ ನೋಟ್ ಮಾಡಿದಂತ ಜಾಗಗಳೇನಿದೆ ಆ ಜಾಗಗಳಲ್ಲಷ್ಟೇ ಈ ಸ್ಕ್ಯಾನಿಂಗ್ ಪ್ರಕ್ರಿಯೆಗಳು ನಡೆಯುತ್ತೆ. ಆ ಬಳಿಕ ಸ್ಕ್ಯಾನಿಂಗ್ ಪ್ರಕ್ರಿಯೆಗಳಾದ ನಂತರ ಆ ಡಾಟಾಗಳನ್ನ ರಿಟ್ರೀವ್ ಮಾಡ್ಲಿಕ್ಕೆ ಹೋದ್ರೆ ಅದನ್ನ ಪಡ್ಕೊಳ್ಳಲಿಕ್ಕೆ 1 ಗಂಟೆಗಳ ಕಾಲಾವಧಿ ಅಂದ್ರೆ ಅದನ್ನ PDF ಮಾದರಿಯಲ್ಲಿ ಅವರಿಗೆ ಮ್ಯಾಪಿಂಗ್ ಮೂಲಕ ಮತ್ತು 3D ಪಿಕ್ಚರ್ ಗಳ ಮೂಲಕ ಕೊಡಬೇಕು. ಆ ನಂತರ ಎಕ್ಸಾಕ್ಟ್ ಆಗಿ ಅದರ ಲೊಕೇಶನ್ ಗಳನ್ನ ಪೊಸಿಷನ್ ಮಾಡಲಾಗುತ್ತೆ ಮತ್ತು ಎಷ್ಟು ಆಳದಲ್ಲಿ ಅದು ಇದೆ ಅನ್ನುವಂಥದ್ದನ್ನ ಎಕ್ಸಾಕ್ಟ್ ಪೊಸಿಷನ್ ಮಾಡಿದ ನಂತರ ಆ ಜಾಗದಲ್ಲೇ ಅಗೆಯುವ ಪ್ರಕ್ರಿಯೆಗಳಾಗಬಹುದು. ಅಂದ್ರೆ ಅದು ಒಂದು ವೇಳೆ ಅದರಲ್ಲಿ ಯಾವ್ದಾದ್ರು ಪತ್ತೆ ಆದ್ರೆ ಮಾತ್ರ, ಪತ್ತೆ ಆಗದೆ ಇದ್ರೆ ಈ ಒಂದು ಕಾರ್ಯಾಚರಣೆ ಶವಸೋಧದ 13ನೇ ಪಾಯಿಂಟ್ ನ ಕಾರ್ಯಾಚರಣೆ ಬಹುತೇಕ ಇಲ್ಲಿಗೆ ಅಂತ್ಯವಾಗುವಂತ ನಿರೀಕ್ಷೆಗಳು ಇರುವಂತದ್ದು. ಒಟ್ಟು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಟೀಮ್ ಈ ಒಂದು ಜಾಗಕ್ಕೆ 13ನೇ ಪಾಯಿಂಟ್ ಗೆ ಬರ್ತಾರೆ. 13ನೇ ಪಾಯಿಂಟ್ ಗೆ ಬಂದ ನಂತರ ಡ್ರೋನ್ ಆಪರೇಟರ್ ಗಳು ಸಿಸ್ಟಮ್ ಆಪರೇಟರ್ ಗಳೇನಿದ್ದಾರೆ ಅವರು ತಮ್ಮ ಅಧಿಕೃತ ಕಾರ್ಯಾಚರಣೆಗಳನ್ನ ಶವಸೋಧ ಕಾರ್ಯಾಚರಣೆಯನ್ನ ಡ್ರೋನ್ ಮೌಂಟೆಡ್ ಜಿಪಿಆರ್ ನ ಮೂಲಕ ನಡೆಸಲಿಕ್ಕೆ ಇರುವಂತದ್ದು. ಮಧುಕರ್, ಅಂದ್ರೆ ಭರತ್, ಇದೀಗ ಎಷ್ಟು ವ್ಯಾಪ್ತಿಯಲ್ಲಿ ಈ ಒಂದು ಸ್ಕ್ಯಾನ್ ಮಾಡಲಾಗ್ತಾ ಇದೆ, ಜೊತೆಗೆ ಸಾಕಷ್ಟು ಸವಾಲುಗಳು ಕೂಡ ಇದೆ ಅನ್ನುವಂಥ ವಿಚಾರ ಕೂಡ ಕೇಳಿ ಬರ್ತಾ ಇತ್ತು ಜಿಪಿಆರ್ ಬಳಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಎಷ್ಟರ ಮಟ್ಟಿಗೆ ಇದು ಯಶಸ್ವಿ ಆಗಬಹುದು ಅಂತ? ಮಧುಕರ್, ಹೌದು. ಯಾಕಂದ್ರೆ ಇದು ಸುಮಾರು ಈಗ 200-300 ವ್ಯಾಪ್ತಿಯಲ್ಲಿ ಅವರು ಕ್ರೈಮ್ ಸ್ಪೇಸ್ ಅನ್ನ ಕ್ಲಿಯರ್ ಮಾಡಿ ಅದಕ್ಕೆ ಟೇಪ್ ಕಟ್ಟಿರುವಂತ ಜಾಗ ಒಂದು 200-300 ಮೀಟರ್ ನ ವ್ಯಾಪ್ತಿಯಲ್ಲಿ ಇರಬಹುದು. ಅದರ ಅಕ್ಕಪಕ್ಕ ಅಣೆಕಟ್ಟಿದೆ, ಅದರ ಜೊತೆಗೆ ವಿದ್ಯುತ್ ಕಂಬಗಳಿವೆ. ಇದೆಲ್ಲವೂ ಕೂಡ ಸವಾಲು. ಆ ಸವಾಲಿನ ಕಾರಣಕ್ಕಾಗಿ ಈಗ ಈ ಒಂದು ಜಾಗಕ್ಕೆ ಜಿಪಿಆರ್ ಅನ್ನುವಂತ ತಂತ್ರಜ್ಞಾನವನ್ನ ತಂದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣವೇ ಆ ಸವಾಲುಗಳು. ಅದರ ಜೊತೆಗೆ ಅಲ್ಲಿ ಮಣ್ಣು ತುಂಬಿದ್ದಾರೆ ಅನ್ನುವಂತಹ ಒಂದು ವಾದ, ಆ ವಾದಗಳನ್ನೆಲ್ಲವನ್ನ ಕೂಡ ಮಣ್ಣನೆ ಕೊಡೋದ್ರ ಜೊತೆಗೆ ಅಲ್ಲಿ ತಾಂತ್ರಿಕವಾಗಿ ಎದುರಾಗುವಂತ ಸವಾಲುಗಳನ್ನ ಮೀರಿಸಿ ಆ ಒಂದು ಜಾಗವನ್ನ ಶೋಧಿಸಬೇಕಾದಂತ ಅಗತ್ಯತೆಗಳು ಇರುವಂತ ಕಾರಣದಿಂದಾಗಿ ಈಗ ಜಿಪಿಆರ್ ಬಂದಿದೆ. ಹಾಗಾಗಿ ಜಿಪಿಆರ್ ಕೂಡ ಅಷ್ಟೇ ಅದರ ಮೆಗಾ ಹರ್ಟ್ಸ್ ಗಳಲ್ಲಿ ಈಗ ಮಳೆ ಆಗ್ತಾ ಇದೆ. ಹಾಗಾಗಿ ಅನೇಕ ತಾಂತ್ರಿಕ ಪರಿಣಿತರು ಹೇಳುವಂತದ್ದು ಮಳೆಯಾಗುವಂತ ಸಂದರ್ಭಗಳಲ್ಲಿ ನೀರಿನ ಹರಿವು ಹೆಚ್ಚಾಗಿರುವಂತಹ ಸಂದರ್ಭಗಳಲ್ಲಿ ಮತ್ತು ಅದರ ಪದರಗಳಲ್ಲಿ ಭೂಮಿಯ ಪದರಗಳಲ್ಲಿ ನೀರಿನ ಅಂಶ ಹೆಚ್ಚಾಗಿದ್ದಂತ ಕರೆಂಟ್ ಲೆವೆಲ್ ಹೆಚ್ಚಿರುತ್ತೆ. ಈಗ ಆಗ ಸಹಜವಾಗಿ ಅಲ್ಲ ಸಿಗ್ನಲ್ಗಳು GPS ಸಿಗ್ನಲ್ಗಳು ಆ ಆಳದ ಭಾಗಕ್ಕೆ ಹೋಗದೆ ಅಲ್ಲಿ ಲಾಸ್ ಆಗುವಂತದ್ದು ಮತ್ತು ಕಡಿತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಅದರ ಜೊತೆಗೆ ಬೇರೆ ಯಾವ್ದಾದ್ರು ಲೋಹಗಳು ಸಿಕ್ಕಂತ ಸಂದರ್ಭಗಳಲ್ಲೂ ಕೂಡ ಅದು ತಪ್ಪು ಮಾಹಿತಿಗಳನ್ನ ಕೊಡುವಂತದ್ದು ಕೂಡ ಅನೇಕ ಕಡೆಗಳಲ್ಲಿ ನಡೆದಿದೆ. ಹಾಗಾಗಿ ಜಿಪಿಆರ್ ಅನ್ನುವಂಥದ್ದು ಬಹಳ ನಿಖರ ಪ್ರಕ್ರಿಯೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಜಾಗಗಳು ಹೇಗಿರುತ್ತೆ ಅನ್ನೋದ್ರ ಮೇಲೆ ಜಿಪಿಆರ್ ನ ಬಳಕೆಗಳು ಮತ್ತು ಜಿಪಿಆರ್ ನಿಂದ ಬರುವ ಫಲಿತಾಂಶಗಳ ನಿಖರತೆಗಳನ್ನ ನಾವು ಅಂದಾಜು ಮಾಡಿಕೊಳ್ಳಬಹುದು. ಆದ್ರೆ ಈ ಒಂದು ಜಾಗದ ಆ ಮಣ್ಣಿನ ಪ್ರಭಾವ ಆಗಿರಬಹುದು ಮತ್ತು ಕೆಳಭಾಗದಲ್ಲಿ ಮೇಲ್ಮೈಗಳಲ್ಲಿ ನೀರಿನ ಹರಿವು ಇರಬಹುದು,
ಬೇರೆ ಬೇರೆ ಜಾಗಗಳಲ್ಲಿ ಅಲ್ಲಿನ ನೀರಿನ ಹರಿವುಗಳಿರ್ಬೋದು, ಅದೆಲ್ಲವನ್ನ ನಾವು ಗಮನಿಸ್ತಾ ಹೋದ್ರೆ ಹೀಗಾಗಿ ಈ ಜಾಗಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಅವುಗಳು ಪ್ರಖರವಾದ ಫಲಿತಾಂಶಗಳನ್ನ ಕೊಡುತ್ತೆ ಅನ್ನುವಂಥದ್ದು ಸಾಧ್ಯ ಇಲ್ಲ. ಆದರೂ ಕೂಡ ಒಂದು ರೀತಿಯಾಗಿ ಅವರ ಮನವಿಗಳಿದೆ, ಅದ್ರ ಜೊತೆಗೆ ತಾಂತ್ರಿಕವಾದಂತಹ ಸವಾಲುಗಳಿದೆ. ಆ ಎಲ್ಲ ಸವಾಲುಗಳ ಆಚೆಗೂ ಕೂಡ ಇಲ್ಲಿ ಆ ತನಿಖೆಯನ್ನ ಅಧಿಕೃತವಾಗಿ ಗುರುತಿಸಿದ 13ನೇ ಪಾಯಿಂಟ್. ಹಾಗಾಗಿ ಆ ತನಿಖೆಯನ್ನ ಮುಕ್ತಾಯಗೊಳಿಸುವಂತ ಒಂದು ಇದು ಕೂಡ SITಗೆ ಇರುವಂತದ್ದು. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಭರತ್. ಇನ್ನು ಧರ್ಮಸ್ಥಳ ಬಾಹುಬಲಿ ಬೆಟ್ಟದಲ್ಲಿ SIT ಶೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅನಾಮಿಕ ಧರ್ಮಸ್ಥಳಕ್ಕೆ ಅಂದ್ರೆ ಧರ್ಮಸ್ಥಳ ಬಾಹುಬಲಿ ಬೆಟ್ಟದತ್ತ ಆತ ತೆರಳ್ತಾ ಇದ್ದಾನೆ. ರತ್ನಗಿರಿ ರಹಸ್ಯ ಪತ್ತೆಗೆ ದೂರುದಾರ ಮನವಿಯನ್ನ ಮಾಡಿಕೊಂಡಿದ್ದ, ಮತ್ತಷ್ಟು ಜಾಗ ಗುರುತಿಸ್ತೀನಿ ಅಂತ ಅನಾಮಿಕ ಹೇಳ್ತಾ ಇದ್ದಾನೆ. SIT ಕಚೇರಿಯಿಂದ ಈಗ ಸ್ಪಾಟ್ ನಂಬರ್ 13ರತ್ತ ಅನಾಮಿಕ ಆಗಮಿಸ್ತಾ ಇದ್ದಾನೆ. ಕಾಡು ಪ್ರದೇಶಗಳಲ್ಲಿ ಜಾಗ ತೋರಿಸೋದಕ್ಕೂ ಕೂಡ ಪ್ಲಾನ್ ಆಗ್ತಾ ಇದೆ. ಮಣ್ಣು ಹಾಕಿ ಜಾಗ ಸಮತಟ್ಟು ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳು, ಅರಣ್ಯದಲ್ಲಿ ಸ್ಥಳ ತೋರಿಸೋದಾಗಿ ಆತ ಹೇಳ್ಕೊಂಡಿದ್ದಾನೆ. ಈಗ 13ನೇ ಸ್ಪಾಟ್ನತ್ತ ಬೆಳ್ತಂಗಡಿ SIT ಕಚೇರಿಯಿಂದ ಇವತ್ತು GPR ಶೋಧ ನಡೆಸ್ತಾ ಇರುವಂತಹ ಸ್ಥಳಕ್ಕೆ ಈಗ ಆತ ಆಗಮಿಸ್ತಾ ಇದ್ದಾನೆ. ಮುಂದಿನ ಕಾರ್ಯಾಚರಣೆಗಳು ಅದಾದ ನಂತರ ಆರಂಭ ಆಗುವಂತಹ ಸಾಧ್ಯತೆ ಇದೆ. ಸಾಕಷ್ಟು ಕುತೂಹಲ ಇದೆ 13ನೇ ಪಾಯಿಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆತ ಹೇಳಿಕೆಯನ್ನ ಕೊಟ್ಟಿರುವ ಪ್ರಕಾರ ಅಲ್ಲಿ ಹಲವಾರು ಶವಗಳನ್ನ ಹುತ್ತಿದೆ ಅನ್ನುವಂತಹ ವಿಚಾರಗಳನ್ನ ಆತ ಪ್ರಸ್ತಾಪಿಸಿದ್ದ. ಆ ಒಂದು ಹಿನ್ನೆಲೆಯಲ್ಲಿ ಆತ ಹಾಗೂ ಆತನ ವಕೀಲರ ಮನವಿಯ ಪ್ರಕಾರವೇ ಈಗ GPR ಕೂಡ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. GPR ಬಳಸಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಈಗ ಬೆಳ್ತಂಗಡಿ ಕಚೇರಿಯಿಂದ ಅನಾಮಿಕ ನಿರ್ಗಮಿಸಿದ್ದಾನೆ. ಧರ್ಮಸ್ಥಳದತ್ತ ಅನಾಮಿಕ ಆಗಮಿಸ್ತಾ ಇದ್ದಾನೆ. ಅನಾಮಿಕನ ಸಮ್ಮುಖದಲ್ಲಿ GPR ಶೋಧವನ್ನ ನಡೆಸಲಾಗುತ್ತೆ. ಬೆಳ್ತಂಗಡಿ ಕಚೇರಿಯಿಂದ ಅನಾಮಿಕ ನಿರ್ಗಮಿಸಿರೋದು, ಧರ್ಮಸ್ಥಳದತ್ತ ಈಗ ಆಗಮಿಸಿದ್ದಾನೆ. ಅನಾಮಿಕನ ಸಮ್ಮುಖದಲ್ಲೇ GPR ಶೋಧವನ್ನ ನಡೆಸಲಾಗುತ್ತೆ. ಈಗಾಗಲೇ GPR ಶೋಧವನ್ನ ನಡೆಸ್ತಾ ಇದೆ. ಮೊದಲ ಹಂತದಲ್ಲಿ ನಡೆಸಲಾಗಿದೆ. ಈಗ SIT ಟೀಮ್ ಹಾಗೂ ಅನಾಮಿಕನ ಸಮ್ಮುಖದಲ್ಲಿ ಮುಂದಿನ ಹಂತದಲ್ಲಿ ಈ ಒಂದು ಸ್ಕ್ಯಾನ್ ನಡೆಯುತ್ತೆ. GPR ಶೋಧವನ್ನ ಈಗಾಗಲೇ ಆ ಸ್ಥಳದಲ್ಲಿ ನಡೆಸಲಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಈಗಾಗಲೇ ಬೆಳ್ತಂಗಡಿಯಿಂದ SIT ಟೀಮ್ ಹಾಗೂ ಅನಾಮಿಕ ಹೊರಟಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಅದಾದ ನಂತರ ಮುಂದಿನ ಹಂತದ ಬೆಳವಣಿಗೆಗಳು ನಡೆಯುವಂತ ಸಾಧ್ಯತೆ ಇದೆ. ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗೋದಾದ್ರೆ ಭರತ್. ಮಧುಕರ್, ಹೌದು, ಈಗಾಗಲೇ ಬೆಳ್ತಂಗಡಿ SIT ಕಚೇರಿಯಿಂದ ಅನಾಮಿಕ ದೂರುದಾರ ಮತ್ತು SIT ಟೀಮ್ ಏನಿದೆ ಅಲ್ಲಿಂದ ಅವರು ಹೊರಟಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಸ್ಪಾಟ್ ನಂಬರ್ 13 ತಲುಪುವ ಸಾಧ್ಯತೆಗಳಿವೆ. ಆದ್ರೆ SIT ಮುಖ್ಯಸ್ಥ ಮೊಹಂತಿ ಅವರು ಕೂಡ ಅವ್ರ ಜೊತೆಗೆ ಬರ್ತಾರೆ ಅನ್ನುವ ನಿರೀಕ್ಷೆಗಳಿತ್ತು. ಆದ್ರೆ ಅವ್ರು ಇನ್ನೂ ಕೂಡ ಬೆಳ್ತಂಗಡಿ SIT ಕಚೇರಿಯಲ್ಲಿದ್ದಾರೆ. ಅವರು ಮತ್ತೆ ಅವರು ಬರಬಹುದು ಅಥವಾ ಆ ಒಂದು SIT ಕಚೇರಿಯಲ್ಲಿ ಇರಬಹುದು, ಅದ್ರ ಬಗ್ಗೆ ಮಾಹಿತಿಗಳಿಲ್ಲ. ಆದ್ರೆ ಈಗ ಅವ್ರು ಬರ್ತಾ ಇದ್ದಾರೆ. ಅವ್ರ ಜೊತೆಗೆ AC ತಹಶೀಲ್ದಾರ್ ಮತ್ತು ಅಧಿಕಾರಿ ವರ್ಗ, ಫೊರೆನ್ಸಿಕ್ ವೈದ್ಯರ ಟೀಮ್ಗಳೇನಿದೆ ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಟೀಮ್ ಇಲ್ಲಿಗೆ ಬಂದ ಬಳಿಕ ಮತ್ತೆ ಆ ಒಂದು ಪ್ರಕ್ರಿಯೆಗಳಿಗೆ ಚಾಲನೆಯನ್ನು ಕೊಡಲಾಗುತ್ತೆ. ಅವರ ಉಪಸ್ಥಿತಿಯಲ್ಲಿ ಈ ಒಂದು ಜಾಗದಲ್ಲಿ ಡ್ರೋನ್ ಮೌಂಟೆಡ್ ರಾಡಾರ್ ಗಳನ್ನ ಬಳಸಿ ಮತ್ತೊಂದು ಲೇನ್ ಬೈ ಲೇನ್ ಸ್ಕ್ಯಾನ್ ಮಾಡ್ತಾರೆ. ಆ ಸಂದರ್ಭಗಳಲ್ಲಿ ಸಹಜವಾಗಿ ಸುಮಾರು ಅದರ ಡಾಟಾ ಕ್ಯಾಪ್ಚರ್ ಆಗಿ ಅದರ ಒಂದು ವರದಿ ರಿಪೋರ್ಟ್ ಬರ್ಲಿಕ್ಕೆ ಸುಮಾರು ಅರ್ಧ ಗಂಟೆಯಿಂದ 1 ಗಂಟೆಗಳ ಕಾಲ ಅವಧಿಗಳು ಕೂಡ ಬೇಕಾಗಬಹುದು ಅನ್ನುವಂತ ಲೆಕ್ಕಾಚಾರಗಳಿರುವಂತದ್ದು. ಆದ್ರೆ ಆರಂಭದಲ್ಲಿ ಆತ ಮತ್ತು ಅವರ ಸಮ್ಮುಖದಲ್ಲೇ ಈ ರೀತಿಯ ಒಂದು ಸ್ಕ್ಯಾನಿಂಗ್ ಗಳನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಈ ಎಲ್ಲ ಪ್ರಕ್ರಿಯೆಗಳಿಗೆ ಅವರ ಉಪಸ್ಥಿತಿಗಳಲ್ಲಿ ಚಾಲನೆಯನ್ನ ಕೊಡಬೇಕು ಮತ್ತು ಆ ಕಾನೂನಾತ್ಮಕ ಪ್ರಕ್ರಿಯೆಯ ಭಾಗದಲ್ಲೂ ಕೂಡ ಇದನ್ನು ಸೇರಿಸುವಂತ ಸಾಧ್ಯತೆಗಳಿವೆ. ಯಾಕಂದ್ರೆ ಮ್ಯಾಜಿಸ್ಟ್ರೇಟ್ ಸಮ್ಮುಖದಲ್ಲಿ ಅದರ ಈ ಒಂದು ಅಗೆಯುವ ಪ್ರಕ್ರಿಯೆಗಳು ಮಾತ್ರ ನಡೀತಾ ಇತ್ತು. ಆದ್ರೆ ಈಗ AC ಅವರು ಕೂಡ ಬಂದಿರುವಂತ ಕಾರಣದಿಂದಾಗಿ ಮ್ಯಾಜಿಸ್ಟ್ರೇಟ್ ಸಮ್ಮುಖದಲ್ಲಿ GPR ಶೋಧ ಪ್ರಕ್ರಿಯೆಗಳನ್ನ ಕೂಡ ಜೋಡಿಸುವಂತಹ ಅಥವಾ ಸೇರ್ಪಡೆಗೊಳಿಸುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಇದು ಬಹಳ ಹೈ ಪ್ರೊಫೈಲ್ ಪ್ರಕರಣ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ನ್ಯಾಯಾಲಯದ ಸಂದರ್ಭಗಳಲ್ಲಿ ವಿಚಾರಗಳಲ್ಲಿ ಈ ಬಗ್ಗೆ ಗೊಂದಲಗಳಾಗದೇ ಇರುವಂತಹ ರೀತಿಯಲ್ಲಿ ಕಾನೂನು ಪ್ರಕ್ರಿಯೆಗಳ ಅಡಿಯಲ್ಲಿ ತಂದು ಅದ್ರ ಜೊತೆಗೆ GPR ಬಳಕೆಯನ್ನ ಕೂಡ ಕಾನೂನಾತ್ಮಕವಾಗಿ AC ಅವರ ಸಮ್ಮುಖದಲ್ಲೇ ಈ ಒಂದು ಶೋಧವನ್ನ ನಡೆಸುವಂತದ್ದು ಸಾಧ್ಯತೆಗಳು ಇರುವಂತದ್ದು. ಹಾಗಾಗಿ ಪ್ರಕ್ರಿಯೆಗಳು ಈಗ ಆರಂಭ ಆಗಿದೆ. ಅವರು ಹೊರಟಿದ್ದಾರೆ. ಇನ್ನೇನು ಸುಮಾರು 10-15 ನಿಮಿಷಗಳಲ್ಲಿ ಅವರು ಈ ಒಂದು ಘಟನಾ ಸ್ಥಳವನ್ನ 13ನೇ ಸ್ಪಾಟ್ ಅನ್ನ ತಲುಪುವ ನಿರೀಕ್ಷೆಗಳು ಇರುವಂತದ್ದು. ಮತ್ತೆ ಭರತ್, ಈಗ ಮತ್ತೊಂದು ಕಡೆಯಲ್ಲಿ ರತ್ನಗಿರಿ ಬೆಟ್ಟದಲ್ಲಿ ಮತ್ತಷ್ಟು ಜಾಗ ತೋರಿಸ್ತೀನಿ ಅಂತ ದೂರುದಾರ ಹೇಳ್ತಾ ಇರೋದು, ಅಲ್ಲೂ ಕೂಡ GPR ಬಳಸೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋಂಥ ಮನವಿ ಆತನಿಂದ ಬರ್ತಾ ಇದೆ ಅನ್ನುವಂಥದ್ದು ಕೂಡ. ಅಂದ್ರೆ ಇದಕ್ಕೆಲ್ಲ ಎಷ್ಟರ ಮಟ್ಟಿಗೆ ಸಮ್ಮತಿ ಕೊಡಬಹುದು ಅಂತ ಭರತ್?
ಮಧುಕರ್ ಬಾಹುಬಲಿ ಬೆಟ್ಟದಲ್ಲಿ ಈಗಾಗಲೇ 16 ಮತ್ತು 16A ಪಾಯಿಂಟ್ಗಳನ್ನ ಆತ ಗುರುತಿಸಿದ್ದ. ಹಾಗಾಗಿ ಆ ಜಾಗದಲ್ಲಿ ಉತ್ಖನನ ಪ್ರಕ್ರಿಯೆಗಳಾಗಿದೆ, ಆದ್ರೆ ಯಾವ ಜಾಗದಲ್ಲೂ ಕೂಡ ಸಿಕ್ಕಿಲ್ಲ. ಆದ್ರೆ ಆತ SITಯ ಎದುರುಗಡೆ ಒಂದು ಮನವಿಯನ್ನ ಇಟ್ಟಿದ್ದಾನೆ ಅನ್ನುವಂತ ಮಾಹಿತಿಗಳಿರುವಂತದ್ದು. ಮತ್ತಷ್ಟು ಜಾಗಗಳು ಬಾಹುಬಲಿ ಬೆಟ್ಟದ ಆ ಒಂದು ಪ್ರದೇಶಗಳಲ್ಲಿದೆ. ಹಾಗಾಗಿ ಆ ಜಾಗಗಳನ್ನ ಫೈಂಡ್ ಔಟ್ ಮಾಡಬೇಕು, ಆ ಜಾಗಗಳಲ್ಲೂ ಕೂಡ ಮತ್ತೆ ಉತ್ಖನನ ಪ್ರಕ್ರಿಯೆಗಳನ್ನ ನಡೆಸಬೇಕು ಅನ್ನುವಂಥದ್ದು. ಆದ್ರೆ ಅವರೇ ಹೇಳುವಂತೆ ಆ ಜಾಗದಲ್ಲಿ ಭೌಗೋಳಿಕ ಬದಲಾವಣೆಗಳಾಗಿದೆ, ಅವುಗಳಲ್ಲಿ ಮಣ್ಣು ತುಂಬಿರುವಂತ ಪ್ರಕ್ರಿಯೆಗಳಾಗಿದೆ. ಹಾಗಾಗಿ ಮತ್ತೆ ಆಗದಂತ ಸಂದರ್ಭಗಳಲ್ಲಿ ಅಲ್ಲಿ ಸಿಗುತ್ತಾ ಅನ್ನುವಂತ ಪ್ರಶ್ನೆಗಳಿರುತ್ತೆ. ಹಾಗಾಗಿ ಈ ಎಲ್ಲ ಕಾರಣಗಳಿಂದಾಗಿ ಅಲ್ಲಿ ಮತ್ತೆ ಅದೇ GPR ತಂತ್ರಜ್ಞಾನವನ್ನ ಆ ಜಾಗದಲ್ಲೂ ಬಳಸಬೇಕು ಅನ್ನುವಂಥದ್ದು ರಿಕ್ವೆಸ್ಟ್ ಇದೆ. ಆದ್ರೆ ಆ ಒಂದು ಮನವಿಯನ್ನ SIT ಸ್ವೀಕರಿಸುವಂತೆ ಕಾಣ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ತಾಂತ್ರಿಕ ಸವಾಲುಗಳ ಕಾರಣಕ್ಕಾಗಿ, ಅಂದ್ರೆ ಬೇರೆ ಬೇರೆ ತಾಂತ್ರಿಕ ಸವಾಲುಗಳೇನಿತ್ತು, ವಿದ್ಯುತ್ ಕಂಬ, ಅಣೆಕಟ್ಟು, ಬೇರೆ ಬೇರೆ ರೀತಿಯಾದಂತದ್ದು ಏನಿತ್ತು, ಆ ಕಾರಣಗಳಿಗಾಗಿ ಇಲ್ಲಿ ರಾಡಾರ್ ಗಳನ್ನ ಬಳಸಲಾಗಿತ್ತು. ಆದ್ರೆ ಆ ಭಾಗದಲ್ಲಿ ಅಂತ ತಾಂತ್ರಿಕ ಸವಾಲುಗಳಿರಲಿಲ್ಲ. ಯಾಕಂದ್ರೆ ವಿದ್ಯುತ್ ಕಂಬ ಇರಲಿ ಅಥವಾ ಬೇರೆ ಯಾವುದೇ ತಾಂತ್ರಿಕ ಸವಾಲುಗಳಿರಲ್ಲ. ಅಥವಾ ಅದ್ರ ಜೊತೆಗೆ ಮಣ್ಣು ತುಂಬಿಸಲಾಗಿದೆ ಅನ್ನುವಂತಹ ವಾದ ಆರೋಪಗಳೇನಿದೆ ಅವುಗಳನ್ನ SIT ಬಹಳ ಗಂಭೀರವಾಗಿ ಏನು ತೆಗೆದುಕೊಂಡಂತೆ ಕಾಣ್ತಾ ಇಲ್ಲ. ತಹಶೀಲ್ದಾರ್ಗೆ ಆರಂಭದಲ್ಲಿ ಒಂದು ನೋಟಿಸ್ ಕೊಟ್ಟು ಅದರ ಬಗ್ಗೆ ವರದಿ ನೀಡುವಂತೆ ಹೇಳಿದ್ದಾರೆ. ಯಾಕಂದ್ರೆ ಅದು 16A ಸಂದರ್ಭದಲ್ಲಿ ಅಲ್ಲೊಂದು ತನಿಖೆಯ ಸಂದರ್ಭದಲ್ಲಿ ಅವರು ಆಕ್ಷೇಪವನ್ನ ಕೂಡ ಎತ್ತಿದ್ರು. ಹಾಗಾಗಿ ಅದರ ಮುಂದುವರಿದ ಭಾಗವಾಗಿ ಈ ಒಂದು ಪಾರ್ಟ್ ಅನ್ನ ಅಲ್ಲಿಗೆ ಸೇರಿಸಿಕೊಳ್ಬೇಕಾಗುತ್ತೆ. ಕಾನೂನಾತ್ಮಕ ಪ್ರಕ್ರಿಯೆಯಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಿಂದ ಅದಕ್ಕೆ ಸಂಬಂಧಪಟ್ಟಂತಹ ಲಿಖಿತವಾದಂತಹ ಮಾಹಿತಿಗಳನ್ನು ಸಂಗ್ರಹಿಸಿ ಅವರ ಮುಂದಿನ ಚಾರ್ಜ್ ಶೀಟ್ ಸಲ್ಲಿಕೆ ಹಂತಗಳಲ್ಲಿ ಅದನ್ನ ದಾಖಲಿಸುವಂತ ಪ್ರಕ್ರಿಯೆಗಳೇನಿರುತ್ತೆ ಆ ಪ್ರಕ್ರಿಯೆಗಳ ಭಾಗವಾಗಿ ತಹಶೀಲ್ದಾರ್ಗೆ ಆ ಸೂಚನೆ ಹೋಗಿದೆ. ಹಾಗಾಗಿ ತಹಶೀಲ್ದಾರ್ ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆ ಒಂದು ರೆವಿನ್ಯೂ ಇರದ ಜಾಗದಲ್ಲಿ ಯಾಕೆ ಮಣ್ಣನ್ನು ತುಂಬಿಸಿದ್ರು, ಆ ಮಣ್ಣು ತುಂಬಿಸಿರುವಂತ ಕಾರಣಗಳೇನು ಅನ್ನುವಂಥದ್ರ ಲಿಖಿತವಾಗಿ ಅವರೊಂದು ವರದಿಯನ್ನ ಕೊಡ್ತಾರೆ. ಹಾಗಾಗಿ ಈ ಆರೋಪಗಳನ್ನ ಮುಂದೆ ತನಿಖಾ ಪ್ರಕ್ರಿಯೆಗಳ ಪ್ರಾಸಿಕ್ಯೂಷನ್ ಗಳ ಹಂತದಲ್ಲಿ ಅವರು ಕ್ರಾಸ್ ಮಾಡುವಂತ ಸಾಧ್ಯತೆಗಳಿವೆ. 16.16A ಪಾಯಿಂಟ್ಗಳಲ್ಲಿ ಆ ಪ್ರಾಸಿಕ್ಯೂಷನ್ ಸಂದರ್ಭದಲ್ಲಿ ಅವರು ಕ್ರಾಸ್ ಮಾಡುವಂತ ಸಾಧ್ಯತೆಗಳಿವೆ ಅವರ ವಕೀಲರು. ಆ ಸಂದರ್ಭದಲ್ಲಿ ಈ ದಾಖಲೆಗಳನ್ನು ಇಟ್ಟು, ಅಂದ್ರೆ ಎಷ್ಟು ತಿಂಗಳ ಹಿಂದೆ ಅದನ್ನು ತುಂಬಿಸಲಾಗಿದೆ, ಅದು ಸಾಕ್ಷಿನಾಶದ ಉದ್ದೇಶವೂ ಹೌದಾ ಅನ್ನುವಂಥದ್ದನ್ನ ತಿಳಿಸುವ ನಿಟ್ಟಿನಲ್ಲಿ, ನ್ಯಾಯಾಲಯಕ್ಕೆ ಗಮನಕ್ಕೆ ತಿಳಿಸುವ ನಿಟ್ಟಿನಲ್ಲಿ ಈ ಪ್ರಕ್ರಿಯೆಗಳನ್ನು ಅವರು ನಡೆಸಬಹುದು ಅಂತ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.